ನಮಸ್ತೆ. ಇವತ್ತು ನಾನು ಹೆಕ್ಕದ ಗಿಡದ ಹೂವು ಬರುತ್ತಲ್ಲ, ಸೊ ಆ ಹೂವದ್ರೊಳಗೆ ಹಾರ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಈ ಹಾರ ಗಣೇಶನಿಗೆ ತುಂಬ ಒಳ್ಳೆಯದು. ಫಸ್ಟು ನಾವು ಹೆಕ್ಕದ ಗಿಡದ ಹೂವು ಇರುತ್ತಲ್ಲ, ಸೊ ಅದನ್ನು ಹೂವು ಬಿಡಿಸ್ಕೊಬರ್ಬೇಕು. ಸೊ ಬಿಡಿಸ್ಕೊಂಡು ಬಂದಿದ್ದಾದಮೇಲೆ ಈ ಥರ ರೆಕ್ಕೆ ಇರುತ್ತಲ್ಲ, ಆ ರೆಕ್ಕೆ ಎಲ್ಲ ತೆಗೆದುಬಿಟ್ಟು ಸೊ ಮಧ್ಯದಲ್ಲಿ ಇರುತ್ತಲ್ಲ, ಸೊ ಆ ಹೂವು ಮಾತ್ರ ತೊಗೋಬೇಕು. ಸೊ ಆ ರೆಕ್ಕೆನೆಲ್ಲ ನೀಟಾಗಿ ಒಂದೊಂದೇ ಬಿಡಿಸ್ಕೊಂಡು ಸೊ ಮಧ್ಯದಲ್ಲಿ ಇರುತ್ತಲ್ಲ, ಸೊ ಅದು ಸೇಮ್ ಒಳ್ಳೆ ಇದ್ರ ಥರ ಇರುತ್ತೆ, ಎಲಿಫೆಂಟದು ಇದಿರುತ್ತಲ್ಲ ಆ ಥರ. ಸೊ ಅದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು ನೋಡಿ ಈ ರೀತಿ. ಸೊ ಇದು ಎಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಸೊ ಒಂದು ಸೂಜಿನಲ್ಲಿ ದಾರ ತೊಗೋಬೇಕು. ದಾರ ತೊಗೊಂಡು ಸೊ ಒಂದೊಂದೇ ಪೋಣಿಸ್ತಾ ಬರಬೇಕು. ಸೊ ನಿಮ್ಗೆ ಯಾವ ರೀತಿ ಬೇಕೋ, ಅಂದರೆ ಇವಾಗ ಮೇಲ್ಗಡೆ ಮುಖ ಅದು ನೋಡಿಕೊಂಡು ಪೋಣಿಸ್ಕೋಬೇಕು. ಸೊ ಹಿಂದಗಡೆ ತುದಿ ಇರುತ್ತೆ ಅಲ್ಲ, ಸೊ ಆ ತುದಿನ ಫಸ್ಟು ಸೂಜಿ ಒಳಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದೊಂದೇ ಪೋಣಿಸ್ತಾ ಬರಬೇಕು. ನೋಡಿ ಇದು ಸಿಪ್ಪೆ, ಇದು ವೇಸ್ಟ್, ಸೊ ಅಂದರೆ ರೆಕ್ಕೆ ಇರೋದು. ಸೊ ಅದನ್ನು ಸಪ್ರೇಟ್ ತೆಗೆದುಬಿಡಬೇಕು. ಸೊ ಇದನ್ನು ಹೂವು, ಸೊ ಗಣಪತಿಗೆ ಎಷ್ಟು ಬೇಕು ಅಂದರೆ 21 ಏರಿಸಿದ್ರೆ ಒಳ್ಳೆಯದು. ಸೊ 21 ನಾನು ಏರಿಸಿದ್ದೀನಿ. ಏರಿಸಿದಾಗ ನೋಡಿ ಈ ಥರ ಕಾಣಿಸುತ್ತೆ. ಸೊ ಗಣೇಶ ಹಬ್ಬಕ್ಕೆ ತುಂಬ, ಇದು ಸಂಕಷ್ಟಹಾರ ಚತುರ್ಥಿಗೆ ಸೊ ತುಂಬ ಒಳ್ಳೆಯದು ಇದು. ಸೊ ಈ ಹಾರ ಮಾಡಿ ಪುಟ್ಟ ಗಣೇಶ ಇಡ್ತೀವಿ ಅಲ್ಲ, ಸೊ ಅದಕ್ಕೆ ಹಾಕಬೇಕು. ಸೊ ನೋಡಿ ನಾನು ಹಾಕಿದ್ದೀನಿ.